ಎಲ್ರಿಗೂ ನಮಸ್ಕಾರ. ನಾನು ನನ್ನ ಪಡಕ್ಕೆ ಬಂದು ಆಡಿಯೋನ ಕೂತಿದ್ದೆ. ಗೆಸ್ಟ್ ಅಂತ ಸ್ಟೇಜ್ ಮೇಲೆ ಕರೆದ್ಬಿಟ್ರು ಮೈಕ್ ಕೊಟ್ಟು. ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ, ಏನೂ ಪ್ರಿಪೇರ್ ಆಗಿಲ್ಲ. ಸೊ ಇಲ್ಲಿ ಕೆಲವರಿಗೆ ನನ್ನ ಪರಿಚಯ ಇದೆ, ಅಣ್ಣಂದಿರಿಗೆ, ಕೆಲವು ಮೀಡಿಯಾ ಮಿತ್ರರಿಗೆ ನನ್ನ ಪರಿಚಯ ಇದೆ. ಬೇಸಿಕಲಿ ನನ್ನ ಹೆಸರು ಧನಂಜಯ್. ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಒಂದು 8 ಸಿನಿಮಾದಲ್ಲಿ ಹೀರೋ ಮಾಡಿದ್ದೀನಿ. ಸೊ ಈ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ, ಆಡಿಯನಾಗಿ ಬಂದೆ. ಆದರೂ ಇದೊಂಥರ ನನ್ನ ಕುಟುಂಬ ಇದ್ದಂಗೆ. ಬಿಕಾಸ್ ನನ್ನ ತಂಗಿ ಈ ಸಿನಿಮಾ ಹೀರೋಯಿನು, ನಾನು, ನಮ್ಮಮ್ಮ, ನನ್ನ ತಂಗಿ 3 ಜನ ಕಲಾವಿದರು. ಸೊ ಜೀ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಸುಮಾರು ಪ್ರಯತ್ನಗಳಾಗ್ತಾ ಇತ್ತು, ಸಿನಿಮಾಗಳಾಗ್ತಾ ಇತ್ತು. ಜೀ ಕನ್ನಡದಲ್ಲಿ ಒಂದು ಅವಕಾಶ ಬಂತು ನನಗೆ, ಸಿದ್ದೇಗೌಡ ಅನ್ನೋ ಕ್ಯಾರೆಕ್ಟರ್ ತುಂಬ ಫೇಮಸ್ ಆಯಿತು. ಲಕ್ಷ್ಮೀ ನಿವಾಸ ಅನ್ನೋ ಧಾರಾವಾಹಿ ತುಂಬ ದೊಡ್ಡ ಹಿಟ್ ಆಯಿತು. ಅದಾದಮೇಲೆ ಆ್ಯಕ್ಚುಲಿ ನಮ್ಮ ಕನಸು ಏನಂದರೆ, ನಾನು ನಮ್ಮಮ್ಮ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಸಿನಿಮಾದಲ್ಲಿ ಅವಕಾಶ ಸಿಗಲಿಲ್ಲ, ಸೀರಿಯಲಲ್ಲಿ ಸಿಕ್ತು. ನಾನು ಬಂದೆ ಫಸ್ಟ್ ಸೀರಿಯಲ್ಗೆ, ಅದಾದಮೇಲೆ ನಮ್ಮಮ್ಮ ಬಂದರು. ಅದಾದಮೇಲೆ ಇನ್ನೊಂದು ಪಾತ್ರಕ್ಕೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಮತ್ತೆ ನನ್ನ ತಂಗಿ, ನಾವು 3 ಜನ ಒಂದೇ ಸೀರಿಯಲಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಅದಾದ ನಂತರ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ವಿ. ಈಗ ಅವರಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ, ಅಮ್ಮ ಮಗಳು. ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬೇಸಿಕಲಿ ನನ್ನ ತಂಗಿ ರಾಕ್ಷಸಿ. ಈಗ ಡೈಲಾಗ್ ನೋಡಿದ್ರಲ್ಲ ನೀವು, ನನಗೆ ಭರತನಾಟ್ಯಂ ಅಷ್ಟೇ ಇಲ್ಲ, ರುದ್ರತಾಂಡವ ಕೂಡ ಬರುತ್ತೆ ಅಂತ. ಆ ರುದ್ರತಾಂಡವನ ಡೈಲಿ ನಾವು ಮನೇಲಿ ನೋಡ್ತಾ ಇರ್ತೀವಿ. ಈಗ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗುತ್ತೆ. ಅವಳು ರುದ್ರತಾಂಡವನ ಇಡೀ ಕರ್ನಾಟಕ ನೋಡಬೇಕು ಅಂತ ಆಶಿಸ್ತೀನಿ. ಸೊ ಸಿನಿಮಾ ಅನ್ನೋದು ಪ್ರತಿಯೊಬ್ಬರ ಕನಸು. ನಾನು ಈ ಕನಸು ಅನ್ನೋ ಪದನ ನಾನು ಪ್ರತಿ ಸಲನೂ ಬಳಸ್ತೀನಿ. ಬಿಕಾಸ್ ಅದೊಂದೇ ನಮ್ಮನ್ನ ಮುನ್ನಡೆಯೋಕ್ಕೆ ಒಂದು ಪ್ರತಿ ಸಲ ಒಂದು ಪುಷ್ ಮಾಡ್ತಾ ಇರುತ್ತೆ. ಆ ಕನಸು, ಆ ಹಠ, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು. ಸೊ ಇವತ್ತು ಇವರು ಸೇರದಿ, ಮುಂದೊಂದು ದಿನ ನಂದು. ಪ್ರತಿಯೊಬ್ಬರು ಸಿನಿಮಾ ರಂಗಕ್ಕೆ ಬರೋ ಪ್ರತಿಯೊಬ್ಬ ಹೊಸ ಆ್ಯಕ್ಟರ್ ಆಗಲಿ, ಹೊಸ ಟೆಕ್ನಿಷಿಯನ್ಸ್ ಆಗಲಿ, ಹೊಸ ತಂಡ ಆಗಲಿ, ಎಲ್ಲರೂ ಒಂದು ಕನಸಿಟ್ಕೊಂಡು, ಒಂದು ಹುಚ್ಚಿಟ್ಕೊಂಡು ಸಿನಿಮಾನ ಗೆಲ್ಲಬೇಕು, ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಹಠ ಇಟ್ಕೊಂಡು ಬರ್ತಾರೆ. ಅವರೆಲ್ರಿಗೂ ನನ್ನ ಕಡೆಯಿಂದ ನಾನು ಮನಸಾರೆ ಆಶಿಸ್ತೀನಿ, ಅವರೆಲ್ರಿಗೂ ಒಳ್ಳೇದಾಗಬೇಕು. ಸೊ ಈ ಟ್ರೈಲರ್ ತುಂಬ ಚೆನ್ನಾಗಿದೆ, ಸಾಂಗ್ಸು ಅಷ್ಟೇ ನೋಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ನಿಮ್ಮ ಕಷ್ಟ ಗೊತ್ತಾಗ್ತದೆ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಜುಲೈ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಚಿತ್ರರಂಗಕ್ಕೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಮ್ಮೆಲ್ಲರನ್ನೂ ಹರಿಸಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಬ್ಯೂಟಿ ಸಿನಿಮಾಗೆ ಒಳ್ಳೇದಾಗಲಿ. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಅಮ್ಮನ ಪಾತ್ರ ಮಾಡಿದ್ದೀನಿ. ರಿಯಲ್ ಆಗಿನೂ ಅಮ್ಮ ಹಾಗೆಯೇ ರೀಲಲ್ಲಿ ಕೂಡ ಅಮ್ಮನ ಪಾತ್ರ ಮಾಡಿದ್ದೀನಿ. ನನಗೆ ಈ ಅವಕಾಶ ಕಲ್ಪಿಸ್ಕೊಟ್ಟಿರುವಂತಹ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ, ಮ್ಯಾನೇಜರ್ ಸರ್ಗೆ ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಸೆಂಟಿಮೆಂಟ್ ಇದೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಸಿನಿಮಾ, ಹಾಗೆಯೇ ಲವ್ ಸ್ಟೋರಿ, ಒಳ್ಳೆ ಲವ್ ಸ್ಟೋರಿ, ತುಂಬ ಚೆನ್ನಾಗಿದೆ. ನಿಮ್ಗೆ ಏನೇನು ಬೇಕು ಎಲ್ಲನೂ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಕಳಕಳಿಯ ವಿನಂತಿ, ಈ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಮತ್ತು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಲ್ಲರಿಗೂ ನನ್ನ ಒಂದು ವಂದನೆಗಳು. ಹಾಗೆ ಏನು ಹೇಳಬೇಕು ಅಂತ ಬಯಸ್ತೀನಿ ಅಂದರೆ, ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿರ್ತಾರೆ. ದಯವಿಟ್ಟು ನೀವು, ನಿಮ್ಮ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳಿ, ನಮ್ಮ ಸಿನಿಮಾ ಬ್ಯೂಟಿ ಅನ್ನೋ ಹೆಸರು ಹೇಗಿದೆಯೋ ಹಾಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ಇನ್ನೊಂದೊಂದು ಪಾತ್ರ ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇವರ ಗೆಳತಿ ಪಾತ್ರ ಮಾಡಿದ್ದೀನಿ. ಒಂಥರ ಚೆನ್ನಾಗಿದೆ. ಸರ್ ಇನ್ಸ್ಪೆಕ್ಟ್ರು, ಅವ್ರಿಗೆ ಒಂದು ಚಮಕ್ ಕೊಡುವಂಥ ಪಾತ್ರ ನೋಡದೆ ಗೊತ್ತಾಗತ್ತೆ. ದಯವಿಟ್ಟು ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಕನ್ನಡ ಉಳಿಸಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮಗೆ ಅವಕಾಶ ಕೊಟ್ಟಂಥ ನಿರ್ದೇಶಕರು, ನಿರ್ಮಾಪಕರಿಗೆ ಹಾಗೂ ಕಾರ್ಯಕಾರಿ ನಿರ್ಮಾಪಕರಿಗೆ ನಮಸ್ಕಾರ. ಇದು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನನಗೆ ಒಂದು 5 ಸಾಂಗ್ಗಳು ನಾನೇ ಮಾಡಿದ್ದೀನಿ. ಆ ನಂಬಿಕೆಯಲ್ಲಿ ನನಗೆ ಸಾಂಗನ್ನು ಕೊಟ್ಟಿದ್ದಾರೆ. ನಾನು ಆ ನಂಬಿಕೆನ ಉಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಅದನ್ನು ನೋಡಿ ಹರಿಸಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಬೇರೆ ಕಡೆ ನಾವು ಶೂಟ್ ಮಾಡಿದ್ದೀವಿ. ಒಂದಷ್ಟು ಲೊಕೇಶನ್ಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮ್ಮ ಎಲ್ಲರ ಆಶೀರ್ವಾದ ನಮಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಬಂದಿರುವಂತಹ
ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಕೃತಜ್ಞತೆಗಳು. ನೀವಿಲ್ಲಿ ಬಂದು ನಮಗೆ ನಮ್ಮ ಒಂದು ಚಿತ್ರಕ್ಕೆ ನೀವು ಹಾರೈಸ್ತಿದ್ದೀರಿ. ಹಾಗೆ ನಾನು ಈ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದ್ದು ಇಬ್ಬರ ಬಗ್ಗೆ. ಒಬ್ಬರು ನಿರ್ಮಾಪಕರು ಮತ್ತು ನಿರ್ದೇಶಕರು. ನಿರ್ಮಾಪಕರು ನಿರ್ದೇಶಕರನ್ನ ನಂಬಿ ಇದಕ್ಕೆ ಹಣವನ್ನು ತೊಡಗಿಸಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಿರ್ದೇಶಕರನ್ನ ನಂಬಿ ಹಣ ತೊಡಗಿಸಿ ಆಮೇಲೆ ಕೈ ಕಾಲು ಸುಟ್ಕೊಂಡು ಹೋದವರು ಎಷ್ಟು ಮಂದಿ ಇದ್ದಾರೆ. ಆಮೇಲೆ ಎಲ್ಲ ಇಂಡಸ್ಟ್ರಿಯೇ ಬೇಡ ಅಂತ ಹೋದವರಿದ್ದಾರೆ. ಆದರೆ ಒಂದು ನಂಬಿಕೆಯಿಂದ ನಿರ್ದೇಶಕರು ನಮ್ಮ ರಾಜಾ ರವಿಕುಮಾರ್ ಅವರು ನಂಬಿ ಇವರು ದುಡ್ಡು ತೊಡಗಿಸಿದ್ದಾರೆ. ಅದಕ್ಕೆ ಸರಿಯಾದ ನಿರ್ದೇಶಕರು ಅವರಿಗೆ ಸಿಕ್ಕಿದ್ದಾರೆ ನಿರ್ಮಾಪಕರಿಗೆ. ಯಾಕಂದರೆ ರಾಜಾ ರವಿಕುಮಾರ್ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡೋರು, ಪ್ರಾಮಾಣಿಕ ನಿರ್ದೇಶಕ, ಪ್ರಾಮಾಣಿಕ ವ್ಯಕ್ತಿ, ಮತ್ತು ಡೌನ್ ಟು ಅರ್ತ್ ಭಾಳ ನಮ್ರತೆ ಇರುವಂಥ ಹುಡುಗ. ಆಮೇಲೆ ಈ ಹಿಂದೆ 31 ಡೇಸ್ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದರು. ಅಲ್ಲಿಂದ ನನಗೆ ಅವರು ಆತ್ಮೀಯರಾದರು. ಅದಕ್ಕೂ ಹಿಂದೆ ಒಂದು ಮಾಡಬೇಕಾಗಿತ್ತು, ಅದು ಮುಂದಕ್ಕೆ ಹೋಗಿದೆ. ಅದು ಈ 31 ಡೇಸ್ ಆದಮೇಲೆ ಈ ಚಿತ್ರ ಅವರು ಕೈ ತಗೊಂಡ್ರು. ಇದರಲ್ಲಂತೂ ಒಂದು ಎಷ್ಟು ಅವರು ಟೈಮ್ ಕೊಟ್ಟಿದ್ದಾರೆ, ಇಷ್ಟರಲ್ಲಿ ನಾನು ಮಾಡಿಕೊಡ್ತೀನಿ, ಇಷ್ಟು ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಅದಕ್ಕೆ ಕರಾರುವಕ್ಕಾಗಿ ಮಾಡಿದ್ದಾರೆ ರವಿಕುಮಾರ್. ನಾನು ಇಂಥ ನಿರ್ದೇಶಕರು ನಮ್ಮ ಚಿತ್ರರಂಗಕ್ಕೆ ಬೇಕು. ಯಾಕಂದರೆ ನಿರ್ಮಾಪಕರನ್ನು ಉಳಿಸುವ ನಿರ್ದೇಶಕರು ಬೇಕು. ಹಾಗಾಗಿ ನಾನು ಒಂದು ಕಡೆ ರಾಜಾ ರವಿಕುಮಾರ್ ಅವರಿಗೂ ಶುಭ ಹಾರೈಸ್ತೀನಿ. ಜೊತೆಗೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸಿದ, ಬೆಂಬಲವಾಗಿ ನಿಂತ ನಿರ್ಮಾಪಕರು ತನುಜಾ ಮೇಡಮ್ ಅವರಿಗೂ ಮತ್ತು ಮುರಳೀಕೃಷ್ಣ ಅವರಿಗೂ ನಾನು ಶುಭ ಕೋರ್ತೀನಿ. ಈ ಚಿತ್ರದ ಮೂಲಕ ನಿಮಗೆ ಎಲ್ಲ ರೀತಿಯ ನೀವು ಹಾಕಿದ ಬಂಡವಾಳಕ್ಕಿಂತ ಜಾಸ್ತಿ ಇಮ್ಮಡಿಯಾಗಿ ಬರಲಿ ಅಂತ ಹಾರೈಸ್ತೀನಿ. ಅಷ್ಟೇ. ಧನ್ಯವಾದ.